ಸ್ಯಾಂಡಲ್ವುಡ್ನ ನಟಿ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಲಾಕ್ ಆಗಿದ್ದೇ ಆಗಿದ್ದು ಡಿಆರ್ಐ ಅಧಿಕಾರಿಗಳು ನಡೆಸ್ತಾ ಇರುವಂತಹ ಇನ್ವೆಸ್ಟಿಗೇಷನ್ನಲ್ಲಿ ಮತ್ತಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬಗೆದಷ್ಟು ಬಯಲಾಗ್ತಾ ಇದೆ. ಚಿನ್ನ ಸಾಗಾಟದ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ ಅಧಿಕಾರಿಗಳು. ರನ್ಯಾ ಅರೆಸ್ಟ್ ಆಗೋದಕ್ಕೆ ದೆಹಲಿ ಮೂಲದ ಓರ್ವ ಸ್ಮಗ್ಲರ್ ಕಾರಣ ಅಂತೆ. ದೆಹಲಿ ಮೂಲದ ಸ್ಮಗ್ಲರ್ ಕೊಟ್ಟ ಮಾಹಿತಿಯಂತೆ ರನ್ಯಾ ಬಂಧನ ಆಗಿದೆ. ಈತ ಕೂಡ ದುಬೈನಿಂದಲೇ ಚಿನ್ನವನ್ನು ತಂದಿದ್ದ. ಆರೋಪಿಯ ವಿಚಾರಣೆಯ ವೇಳೆ ರನ್ಯಾ ಇದೇ ಸಮಯಕ್ಕೆ, ಇದೇ ದಿನಾಂಕಕ್ಕೆ, ಇದೇ ಏರ್ಪೋರ್ಟ್ನಲ್ಲಿ ಇಷ್ಟು ಕೆಜಿಯ ಚಿನ್ನವನ್ನು ತರ್ತಾಳೆ ಅನ್ನುವಂತಹ ಹಿಂಟನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದಂತೆ. ಅದೇ ಮಾಹಿತಿಯನ್ನು ಆಧರಿಸೇನೆ ರನ್ಯಾಗೆ ಕೆಡ್ಡ ತೋಡಿದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಈ ದುಬೈನಿಂದ ಅಕ್ರಮ ಚಿನ್ನ ಸಾಗಾಟ ಮಾಡುವಂತಹದ್ದು ನಿನ್ನೆ ಮೊನ್ನೆಯಲ್ಲ, ಹಲವು ವರ್ಷಗಳಿಂದಲೂ ಕೂಡ ನಡೀತಾ ಇದೆ. ಹಲವಷ್ಟು ಜನರು ಕೂಡ ತಗಲಾಕೊಂಡಿದ್ದಾರೆ. ಬಟ್ ಈ ರನ್ಯಾ ವಿಚಾರವನ್ನು ಗಮನಿಸ್ತಾ ಇದ್ರೆ ಆಕೆಯ ಬರುವಿಕೆಯ ಬಗ್ಗೆ ದೆಹಲಿ ಏರ್ಪೋರ್ಟ್ನಲ್ಲಿ ತಗಲಾಕೊಂಡಂತಹ ಒಬ್ಬ ಸ್ಮಗ್ಲರ್ ಕೊಟ್ಟಂತಹ ಹಿಂಟನ್ನು ಗಮನಿಸ್ತಾ ಇದ್ರೆ ಈಕೆಯ ಜಾಲ, ಈಕೆಯ ಸಿಂಡಿಕೇಟ್ ದೇಶದ ಉದ್ದಗಲಕ್ಕೂ ಕೂಡ ವ್ಯಾಪಿಸಿತ್ತಾ ಅನ್ನುವಂತಹ ಪ್ರಶ್ನೆ. ನಾಗೇಶ್, ಈಗಾಗಲೇ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಬಂಧನವಾಗಿರುವಂಥ ರನ್ಯಾ ರಾವ್ ಹೇಗೆ DRI ಅಧಿಕಾರಿಗಳಿಗೆ ಸಿಕ್ಕಿಬಿದ್ರು ಅನ್ನುವಂಥ ಮಾಹಿತಿ ಈಗ ಹೊರಬರ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ DRI ಅಧಿಕಾರಿಗಳಿಗೆ ನಟಿ ರನ್ಯಾ ರಾವ್ರ ಸಿಕ್ಕಿಬೀಳಲಿಕ್ಕೆ ಮತ್ತೊಬ್ಬ ಸ್ಮಗ್ಲರ್ ಕೊಟ್ಟಂಥ ಮಾಹಿತಿಯನ್ನು ಇಟ್ಕೊಂಡು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಟಿ ರನ್ಯಾ ರಾವ್ ಅವರನ್ನು ಗೋಲ್ಡ್ ಸಮೇತವಾಗಿ DRI ಅಧಿಕಾರಿಗಳು ಬಂಧನ ಮಾಡಿದರು ಅನ್ನುವಂಥ ಮಾಹಿತಿಗಳು ಗೊತ್ತಾಗ್ತಿರುವಂಥದ್ದು. ಇದೇ ಪ್ರಕರಣದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿ ರನ್ಯಾ ರಾವ್ ಬಂಧನವಾದ ದಿನವೇ ದೆಹಲಿಯಲ್ಲಿ ಒಬ್ಬ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಬಂಧನವಾಗಿರ್ತಾನೆ. ಆತನನ್ನು ಬಂಧನ ಮಾಡಿ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆತ ಈ ರೀತಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಿರೋದು ನಾನು ಒಬ್ಬನೇ ಅಲ್ಲ, ಈ ದಿನಾಂಕದಲ್ಲೇ ಈ ಬೇರೆ ಬೇರೆ ಬೆಂಗಳೂರು, ಮುಂಬೈ ಸೇರಿದಂತೆ ಒಟ್ಟು 3 ಕಡೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿರುವಂಥ ಬಗ್ಗೆ ಮಾಹಿತಿಯನ್ನು ಕೊಡ್ತಾನೆ. ಆ ಕೂಡಲೇ DRI ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ರನ್ಯಾ ರಾವ್ ಅವರನ್ನು ಪತ್ತೆ ಮಾಡುವ ಕೆಲಸವನ್ನು ಮಾಡ್ತಾರೆ. ಆತ ಕೊಟ್ಟಂಥ ಹಿಂಟ್ ಆಧಾರದ ಮೇಲೆ ರನ್ಯಾ ರಾವ್ ಅವರನ್ನು ಬಂಧಿಸಿ ತನಿಖೆಯನ್ನು ಮಾಡುವ ಕೆಲಸವನ್ನು ಈಗಾಗಲೇ DRI ಅಧಿಕಾರಿಗಳು ಒಂದು ಕಡೆ ಮಾಡ್ತಾ ಇದ್ರೆ, ಬೆಂಗಳೂರು ಮತ್ತು ದೆಹಲಿ, ಮುಂಬೈಯಲ್ಲಿ ಸಿಕ್ಕಿರುವಂಥ ಗೋಲ್ಡ್ ಸ್ಮಗ್ಲರ್ಗಳೇನಿದ್ದಾರೆ ಅವರನ್ನು ಒಟ್ಟಿಗೆ ವಿಚಾರಣೆ ಮಾಡಲಿಕ್ಕೆ DRI ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಪ್ರೇಮ್, ನಿಮಗೆ ನೆನಪಿರಲಿ 2020ರಲ್ಲಿ ಕೇರಳದಲ್ಲಿ ಪ್ರಭಾವಿ ಒಬ್ಬರು ಇದೇ ರೀತಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಲಾಕ್ ಆಗ್ತಾರೆ. ಅದಾದಮೇಲೆ ಅದು ಕೇರಳ ಸರ್ಕಾರದ ಬುಡಕ್ಕೆ ಬಂದು ನಿಂತಿತ್ತು. ಈಗ ರಾಜ್ಯದಲ್ಲೂ ಕೂಡ ರನ್ಯಾ ಬಂಧನ ಆಗಿದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ. ಇದು ಯಾರ್ಯಾರು ಬುಡಕ್ಕೆ ಹೋಗುತ್ತೋ, ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೋ ಕಾದು ನೋಡಬೇಕಿದೆ.